ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಈ ಒಂದು ಕೇಸ್. ಶಿವ ಮರ್ಡರ್ ಕೇಸ್ ಹಿಂದೆ ಒಂದಲ್ಲ ಎರಡಲ್ಲ ಮೂರು ಗ್ಯಾಂಗ್ಗಳು ಎಂಟ್ರಿಯನ್ನ ಕೊಟ್ಟಿವೆ. ಬಿಕ್ಲು ಶಿವ ಮರ್ಡರ್ಗೆ ಸ್ಕೆಚ್ ಹಾಕಿದ್ದಂತಹ ಮೂರು ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ನಂಬರ್ 1 ಕಿರಣ್ ಅಂಡ್ ಗ್ಯಾಂಗ್, ನಂಬರ್ 2 ಮಾಲೂರಿನ ನರಸಿಂಹ ಗ್ಯಾಂಗ್, ನಂಬರ್ 3 ಪ್ಯಾಟ್ರಿಕ್ ಅಂಡ್ ಗ್ಯಾಂಗ್ನಿಂದ ಶಿವನ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಲಾಗಿತ್ತು. ಮಾಲೂರಿನ ಸಿಂಹ ಗ್ಯಾಂಗ್ ಜೊತೆ ಮಾತನಾಡಿದಂತಹ ಕಿರಣ್ ಯಾವಾಗ್ಲೂ ಕೂಡ 20 ರಿಂದ 25 ಜನ ಹುಡುಗರ ಜೊತೆ ಬಿಕ್ಲು ಶಿವ ಇರ್ತಾ ಇದ್ದ. ಹಲವು ಬಾರಿ ಸ್ಕೆಚ್ ಅನ್ನ ಹಾಕಿ ಫೇಲ್ವರ್ ಆಗಿದ್ದಂತಹ ಆರೋಪಿ ಕಿರಣ್ ಖಡಕ್ ಹುಡುಗರು ಬೇಕು ಅಂತ ಹೇಳಿ ಮಾಲೂರಿನ ನರಸಿಂಹ ಗ್ಯಾಂಗ್ ಜೊತೆ ಸಂಪರ್ಕವನ್ನ ಬೆಳೆಸಿದ್ದಾನೆ. ಆ ನಂತರ 20ಕ್ಕೂ ಹೆಚ್ಚು ಖಡಕ್ ಹುಡುಗರಿಂದ ಶಿವನ ಮೇಲೆ ಅಟ್ಯಾಕ್ ಆಗಿದೆ. ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಂತಹ ಗ್ಯಾಂಗ್ಗಳು ಈಗ ನರಸಿಂಹನ ಗ್ಯಾಂಗ್ ಹಿಂದೆ ಬಿದ್ದಿದ್ದಾರೆ. ಪೂರ್ವ ವಿಭಾಗದ ಪೊಲೀಸರು ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಬಿಕ್ಲು ಶಿವನ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಈಗಾಗಲೇ ಭೈರತಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸತತ 4 ಗಂಟೆಗಳ ಕಾಲ ಡ್ರಿಲ್ ಮಾಡಿದಂತಹ ಅಧಿಕಾರಿಗಳು ಆನಂತರ ಅವರನ್ನ ಬಿಟ್ಟು ಕಳಿಸಿದ್ರು. ಮತ್ತೆ ನಾವು ಕರೆದಾಗ ಬರಬೇಕು ಅಂತ ಕೂಡ ಹೇಳಿ ಕಳಿಸಿದ್ದಾರೆ. ಮತ್ತೊಂದು ಕಡೆ ಈ ಬಿಕ್ಲು ಶಿವನ ಮರ್ಡರ್ ಮಾಡಬೇಕು ಅಂತ ಹೇಳಿ ಮೂರು ಗ್ಯಾಂಗ್ಗಳು ಎಂಟ್ರಿಯನ್ನ ಕೊಟ್ಟಿವೆ. ಬಿಕ್ಲು ಶಿವನ ಕೊಲೆ ಕೇಸ್ ನಂತರ ಬೆಂಗಳೂರು ಪೊಲೀಸ್ ಕಮಿಷನರ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ಸಿಟಿ ರೌಡಿ ಶೀಟರ್ಗಳಿಗೆ ವಾರ್ನ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಕಮಿಷನರ್. ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಸಿಂಗ್ರಿಂದ ಸೂಚನೆಯನ್ನ ನೀಡಲಾಗಿದೆ. ಸಿಸಿಬಿ ರೌಡಿ ನಿಗ್ರಹ ದಳದ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ಗಳು 20 ರೌಡಿಗಳನ್ನ ಕರೆದುಕೊಂಡು ಬಂದು ವಾರ್ನ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೈಲಿನಿಂದ ರಿಲೀಸ್ ಆದಂತಹ ಕೆಲವರು ಏನಿರ್ತಾರೆ ಅವ್ರಿಗೆ ರೌಡಿ ಚಟುವಟಿಕೆಯಲ್ಲಿ ಇರುವಂತವರಿಗೆ ವಾರ್ನ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ರಿವೆಂಜ್ ಮರ್ಡರ್ಗಳಾಗುವ ಸಾಧ್ಯತೆ ಇದೆ, ಗ್ಯಾಂಗ್ ವಾರ್ಗಳಾಗುವ ಸಾಧ್ಯತೆ ಇದೆ. ಆದರೆ ಅದ್ಯಾವುದು ಕೂಡ ನಡೀಬಾರದು. ಲ್ಯಾಂಡ್ ಲಿಟಿಗೇಷನ್, ಅಕ್ರಮ ಚಟುವಟಿಕೆ ನಡೆಸದಂತೆ ವಾರ್ನ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಕಮಿಷನರ್. ಬೆಂಗಳೂರಿನ ರೌಡಿ ಶೀಟರ್ಗಳ ಹಿಂದೆ ಬಿದ್ದಿವೆ ಸಿಸಿಬಿ ಮತ್ತೆ OCW ಟೀಮ್. ಈ ಹಿನ್ನೆಲೆ ಸಿಸಿಬಿ ಕಚೇರಿಗೆ ಕರೆದು ವಾರ್ನ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಈಗ ಬಿಕ್ಲು ಶಿವನ ಮರ್ಡರ್ ಆಗಿದೆ. ಬಿಕ್ಲು ಶಿವನ ಮರ್ಡರ್ ಆದಂತಹ ಬೆನ್ನಲ್ಲೇ ಮತ್ತೊಂದಷ್ಟು ಪ್ರಕರಣಗಳು ದಾಖಲಾಗುವ ನಿರೀಕ್ಷೆಗಳು ಕೂಡ ಇದೆ. ಯಾಕೆಂತಂದ್ರೆ ಸೇಡ್ ತೀರಿಸ್ಕೊಳ್ಬೇಕಲ್ಲ. ಬಿಕ್ಲು ಶಿವನನ್ನ ಮರ್ಡರ್ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಬಿಕ್ಲು ಶಿವನ ಗ್ಯಾಂಗ್ ಕೂಡ ಆಕ್ಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆತನನ್ನ ಹತ್ಯೆ ಮಾಡಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಕೂಡ ಚುರುಕುಗೊಳಿಸಲಾಗ್ತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆ ಗ್ಯಾಂಗ್ ವಾರ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಕಮಿಷನರ್ ಇನ್ನು ಮುಂದೆ ಸಿಟಿಯಲ್ಲಿ ಯಾವುದೇ ರೀತಿಯಾದಂತಹ ಹತ್ಯೆಗಳಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕಮಿಷನರ್ ಸೀಮಂತ್ ಸಿಂಗ್ರಿಂದ ಈಗಾಗಲೇ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ 20 ರೌಡಿಗಳನ್ನ ಕರೆದು ವಾರ್ನ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಇನ್ನು ಮುಂದೆ ರಿವೆಂಜ್ ಮರ್ಡರ್ಗಳು ಮತ್ತೆ ಗ್ಯಾಂಗ್ ವಾರ್ಗಳು ನಡಿಬಹುದು ಅಂತ ಹೇಳಿ ಕಮಿಷನರ್ಗೆ ಮಾಹಿತಿ ಸಿಕ್ಕಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ರಿವೆಂಜ್ ಮರ್ಡರ್ ಆಗಬಾರ್ದು, ಗ್ಯಾಂಗ್ ವಾರ್ ಕೂಡ ನಡಿಬಾರ್ದು, ಅಕ್ರಮ ಚಟುವಟಿಕೆಗಳು ಏನಾಗ್ತಾ ಇದೆ ಅದ್ಯಾವುದು ಕೂಡ ಆಗಬಾರ್ದು ಅಂತ ಹೇಳಿ ವಾರ್ನ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ನು ರವಿನಾರಾಯಣ್, ಬಿಕ್ಲು ಶಿವನ ಮರ್ಡರ್ ಮಾಡಬೇಕು ಅಂತ ಹೇಳಿ ಒಂದಲ್ಲ ಎರಡಲ್ಲ ಮೂರು ಗ್ಯಾಂಗ್ ಎಂಟ್ರಿಯನ್ನ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಇಲ್ಲಿಯವರೆಗೂ 8 ಜನರನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಉಳಿದವರ ಕಥೆ ಏನು ಅಂತ? ರಮ್ಯಾ, ಕಳೆದ ವಾರ ನಡೆದಂತ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಪೂರ್ವ ವಿಭಾಗ ಪೊಲೀಸರು ಸಾಕಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಮೊದಲು ಇದ್ದಿದ್ದು ಕಿರಣ್ ಗ್ಯಾಂಗ್ ಈ ಒಂದು ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು
ಆರೋಪ ಇತ್ತು. ಈಗಾಗಲೇ ಕಿರಣ್ ಮತ್ತು ಗ್ಯಾಂಗ್ ಸೇರಿ ಒಟ್ಟು 8 ಮಂದಿನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಈಗ ಈ ಒಂದು ಪ್ರಕರಣದಲ್ಲಿ ಮತ್ತೆರಡು ಗ್ಯಾಂಗ್ ಇದೆ. ಒಂದು ಮಾಲೂರಿನ ಸಿಂಹ ಗ್ಯಾಂಗ್ ಅಂತೇಳಿ ಅದೊಂದು, ಮತ್ತು ಪ್ಯಾಟ್ರಿಕ್ ಅಂತೇಳಿ ಆತನನ್ನ ಗ್ಯಾಂಗ್ ಕೂಡ ಈ ಕೊಲೆಯಲ್ಲಿ ಶಾಮೀಲಾಗಿದೆ ಅಂತೇಳಿ ಈಗ ಪೊಲೀಸರು ತನಿಖೆನಲ್ಲಿ ಕಂಡು ಬಂದಿದೆ. ಹಾಗಾಗಿ ಈಗಾಗಲೇ ಕೋಲಾರದ ಮಾಲೂರಿನಲ್ಲಿ ನರಸಿಂಹನ ಗ್ಯಾಂಗ್ ಏನಿತ್ತು ಅಲ್ಲಿರುವಂತಹ ಸಹಚರರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಪ್ಯಾಟ್ರಿಕ್ ಅಂತೇಳಿ ಈತ ಕೂಡ ನಾಪತ್ತೆ ಆಗಿದ್ದಾನೆ. ಆತನನ್ನು ಕೂಡ ಪೊಲೀಸರು ಪತ್ತೆ ಹಚ್ಚುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಬಿಕ್ಲು ಶಿವ ಬಹಳ ಪ್ರಮುಖವಾಗಿ ಪ್ರತಿದಿನ 20 ರಿಂದ 25 ಜನ ಹುಡುಗರ ಜೊತೆ ಯಾವಾಗಲೂ ಸದಾಕಾಲ ಇರ್ತಾ ಇದ್ದ. ಹಾಗಾಗಿ ಅವನನ್ನ ಹೊಡಿಬೇಕು ಅಂತಂದ್ರೆ ಕನಿಷ್ಠ ನಮ್ಗೆ 30-40 ಜನ ಹುಡುಗರು ಬೇಕಾಗ್ತಾರೆ ಅಂತೇಳಿ ಇವರೊಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ. ಅದೇ ರೀತಿ ಕಳೆದ ವಾರವಷ್ಟೇ ಈ ಒಂದು ಕಿರಣ್ ಅಂಡ್ ಗ್ಯಾಂಗ್ ಈ ಒಂದು ಬಿಕ್ಲು ಶಿವ ಇದ್ದಂತ ಜಾಗದಲ್ಲಿ ನುಗ್ಗಿ ಆತನನ್ನ ಕೊಲೆಯನ್ನ ಮಾಡ್ತಾರೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತೆರಡು ಗ್ಯಾಂಗ್ ಅನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂತಾ ಇದ್ದಾರೆ. ರಮ್ಯಾ, ಮತ್ತೊಂದು ಕಡೆ ಸಿಟಿ ರೌಡಿ ಶೀಟರ್ಗಳಿಗೆ ವಾರ್ನ್ ಮಾಡೋದಕ್ಕೆ ಕಮಿಷನರ್ ಸೀಮಂತ್ ಸಿಂಗ್ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸಿಸಿಬಿ ಟೀಮ್ ಅಂತ? ರಮ್ಯ, ಈಗಾಗಲೇ ಈ ಒಂದು ಬಿಕ್ಲು ಶಿವ ಕೊಲೆ ಪ್ರಕರಣ ಆದ ನಂತರ ಇದು ಬಹಳ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಎರಡೂ ಗ್ಯಾಂಗ್ಗಳ ಮಾರಾಮಾರಿ ಮತ್ತು ಲಿಟಿಗೇಷನ್ ಪ್ರಾಪರ್ಟಿಗಳಿಗೆ ಇವರು ಕೈ ಹಾಕಿದ್ರಿಂದನೇ ಈ ಒಂದು ಕೊಲೆಗೆ ಬಹಳ ಪ್ರಮುಖವಾದಂತಹ ಕಾರಣ ಅಂತ. ಈಗ ಬೆಂಗಳೂರು ಹೊರವಲಯದಲ್ಲಿ ರೌಡಿ ಶೀಟರ್ಗಳೇನಿದ್ದಾರೆ ಇವರೆಲ್ಲರೂ ಕೂಡ ಲಿಟಿಗೇಷನ್ ಪ್ರಾಪರ್ಟಿಗಳನ್ನ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಕೈ ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಎರಡು ಗ್ಯಾಂಗ್ಗಳ ನಡುವೆ ಮಾರಾಮಾರಿ ನಡೀತಾ ಇದೆ. ಹಾಗಾಗಿ ಈ ಒಂದು ಮಾರಾಮಾರಿನಲ್ಲಿ ಸಾಕಷ್ಟು ರೌಡಿ ಶೀಟರ್ಗಳು ಮತ್ತೆ ಬೇರೆ ರೌಡಿ ಶೀಟರ್ಗಳಿಗೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಅವ್ರನ್ನ ಕೊಲೆ ಮಾಡಬೇಕು, ಈ ರೀತಿ ಅವರ ಮೇಲೆ ಕೊಲೆ ಯತ್ನ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಈ ಒಂದು ಬೆಂಗಳೂರಿನಲ್ಲಿ ಈ ಒಂದು ಚಟುವಟಿಕೆಗಳನ್ನ ನಿಲ್ಲಿಸೋ ಒಂದು ದೃಷ್ಟಿಯಿಂದ ಸಿಸಿಬಿಯ ರೌಡಿ ನಿಗ್ರಹ ದಳಕ್ಕೆ ಈಗಾಗಲೇ ಸೀಮಂತ್ ಕುಮಾರ್ ಸಿಂಗ್ ಅವರು ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ರೌಡಿ ಶೀಟರ್ಗಳನ್ನ ಕರೆದು ವಾರ್ನಿಂಗ್ ಅನ್ನ ಮಾಡಬೇಕು. ಮತ್ತೆ ಪ್ರತಿಯೊಬ್ಬ ಇನ್ಸ್ಪೆಕ್ಟರ್ 20 ಜನ ರೌಡಿ ಶೀಟರ್ಗಳನ್ನ ಮಾನಿಟರ್ ಮಾಡಬೇಕು. ಅವ್ರನ್ನ ಕರೆದು ಯಾವುದೇ ಚಟುವಟಿಕೆಗಳಲ್ಲಿ ಭಾಗಿಯಾಗದ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಯಾವುದೇ ಒಂದು ಗ್ಯಾಂಗ್ ವಾರ್ಗಳು ಮತ್ತು ರೌಡಿ ಚಟುವಟಿಕೆಗಳು ನಡೀಬಾರದು ಅಂತೇಳಿ ಈಗ ವಾರ್ನಿಂಗ್ ಅನ್ನ ಕೂಡ ಮಾಡಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.